ಪನ್ಪುನು ಕುಡ್ಲ ತಗುಲುವಂತೆ ಬೊಬ್ಬೆ ಕಮ್ಮಿ ನಲಿಪುಲ್ಲು ಅಂತೆ ಕಮ್ಮಿ ಆಂಡ ಮೋಕೆ ಜಾಸ್ತಿ ಮಲ್ಪಡು ಟೆನ್ಷನ್ ಅಲ್ಪೋಚಿ ಮನದು ಆಂಡ ಅಂದು ಆಂಡ ನೀ ಫಸ್ಟ್ ಟೈಮ್ ಅಂತೂ ಇನ್ ಪಂಡ ಒಂಜಿ ಪದ್ಯಾಗ ಈತ್ ಜನ ಬತ್ ಮಲ್ತಾರ ಐಕೆ ಸುರುಕಾದ ಮಲ್ಲ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿನಿಮಾ 45 ಅರ್ಜುನ್ ಜನ್ಯ ಅವರ ನಿರ್ದೇಶನ, ಜೊತೆಗೆ ನನಗಿಷ್ಟ ಆಗಿರುವಂಥ ಇಬ್ಬರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ. ಈ ಸಿನಿಮಾ 25ನೇ ತಾರೀಕು ಡಿಸೆಂಬರ್ ಬರ್ತದೆ. ತುಮಾರ ಕುಡ್ಲ ತಗಲು ಯಬಾ ಇಂಚಿನ ಚಪ್ಪಿ ಅಲ್ಲಿ ಬಿದೆ ಹಿಡಿದು ಬೈದೇರಿ ಪಿಕ್ಚರ್ ತುಮಾರ ನೋಡ್ತಾರೆ ಸರ್ ನೋಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತುಳು ಪದಗಳೇನಿದೆ ಇವ್ರು ಬರೆದಿದ್ದು, ಜೊತೆಗೆ ಇವರಿಬ್ಬರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು. ಸೊ ಫಸ್ಟ್ ಟೈಮ್ ನನಗೆ ಕೇಳಬೇಕಾದ್ರೆ ಭಾಳ ಖುಷಿ ಆಯಿತು, ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ, ಕನ್ನಡ ಇದೆ. ನಾನು ಸರ್ ತುಳು ಹೇಗೆ ಬಂತು ಅಂತ, ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ, ಆ ಭಾಷೆಯ ಒಂದು ಪ್ರಯೋಗ ಇದ್ರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು. ಸೊ ಈ ಸಾಂಗನ್ನು ಇದನ್ನು ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ, ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ, ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ರೆಡಿಯುಲಾರಾ ಮೈನ್ಸಲರ್ ಕುಡ್ಲ ದಾದ ಗಿಫ್ಟ್ ಸರ್ ಏನಾದರೂ ತಂದಿದ್ದೀರಾ? ಮೇರ್ನ ಮಾತ ಎಂಕು ಕೊಡ್ದು ಲಾಸ್ ಉಡಲೇರು ಪಾಪ, ಬೇಡ ಸರ್ ಇಟ್ಕೊಳ್ಳಿ. ಸೊ ಬೇಸಿಕಲಿ ಒಂದೆಟ್ಟು ತುಳು ಲೈನ್ಸ್ ಹೇಗೆ ಬಂತು ಅಂದರೆ, ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡುವಾಗ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ, ಫೋಕಿಶ್ ಸೌಂಡ್ ಇರಬೇಕು, ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ, ಆ್ಯಂಡ್ ಮೂವಿ ಇದಕ್ಕೆ ರಿಲೇಟೇಬಲ್ ಆಗಿರಬೇಕು, ಎಲ್ಲ ಒಂದು ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂಥ ಸಾಂಗ್ ಇರಬೇಕು ಅಂತ, ಲಿರಿಕ್ ಇರಬೇಕು ಅಂತ ಹೇಳಿದ್ರು. ಸೊ ದ ಲಿರಿಕ್ ಗೋಸ್ ಲೈಕ್: ಸುದತ್ತ ಪುಡೆಟ್ಟು ಪುಣಿತ ಬರೆಟ್ಟು ಪರ್ಲದ ನಲಿಕೆ ವಾ ವಾ ಓ ಬೆಲೆಟ ನನ್ನ ಪರ್ಲುನ ತುಯ್ಯನ ಕುಸಿಟ್ಟು ನಲಿಪುವ. ಎವ್ರಿಬಡಿ ಸುದತ್ತ ಪುಡೆಟ್ಟು ಪುಣಿತ ಬರೆಟ್ಟು ಪರ್ಲದ ನಲಿಕೆ ವಾ ವಾ ಓ ಬೆಲೆಟ ನನ್ನ ಪರ್ಲುನ ತುಯ್ಯನ ಕುಸಿಟ್ಟು ನಲಿಪುಗ. ವಾ ವಾ ಅಕುಲ್ ಪನ್ಪೇರ್ ನೇ ವಾ ಪೊರ್ಲು ಯಾತ್ ವಾ ವಾ. ರೆಡಿ 3 2 1 ಬೇ ಏರೋ ಸರಿ ಬಂದೆ. ಹಾ ರೆಡಿ. ಸುದತ್ತ ಪುಡೆಟ್ಟು ಪುಣಿತ ಬರೆಟ್ಟು ಪರ್ಲದ ನಲಿಕೆ ಓ ಬೆಲೆಟ ನನ್ನ ಪರ್ಲುನ ತುಯ್ಯನ ಕುಸಿಟ್ಟು ನಲಿಪು. ಸುದತ್ತ ಪುಡೆಟ್ಟು ಪುಣಿತ ಬರೆಟ್ಟು ಪರ್ಲದ ನಲಿಕೆ ಓ ಬೆಲೆಟ ನನ್ನ ಪರ್ಲುನ ತುಯ್ಯನ ಕುಸಿಟ್ಟು ನಲಿಪುಗ. ಥ್ಯಾಂಕ್ ಯು. ಪನ್ಪೇರ್ ಅಕ್ಕಳು ಇನ್ನೊಂದು ಇಬಿದಾದ ಪನೊಂದಿಲ್ಲೇನಾ ಅಲ್ದಾದ ಮಂಡ್ಯ ಆಡ ಒಂದಲ್ಲ ಆ ದೇವರಿಗೆ ಗೊತ್ತು. ನಾನೊಂದು 2 ಸತಿ ಕೇಳ ವಾ ಮರ್ಲಿ ಆಗ. ನಿಶಾಂತ್ ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಅರ್ಜುನ್ ಜಯ ಸರ್ ನಾನು ಮಂಗಳೂರಿಗೆ ಬಂದಿದ ತಕ್ಷಣ ಬಿಜುಗೂ ಅದೇ ಹೇಳಿದೆ, ತುಂಬ ಇನ್ನೋಸೆಂಟ್ ಜನ, ಇದು ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ, ಒಂದು ಪ್ಯೂರ್ ವೈಬ್ ಸಿಗುತ್ತೆ ಮಂಗಳೂರೊಳಗಡೆ ಬರ್ತಾ. ಸೊ ಭಾಳ ಖುಷಿ ಆಗ್ತದೆ ತಮ್ಮೆಲ್ಲರ ಎದುರುಗಡೆ ಬಂದು ನಮ್ಮ ಈ ತುಳು ಭಾಷೆ, ಆ ಬ್ಯೂಟಿ ಆಫ್ ದ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ 25 ಮಿಲಿಯನ್ ಹತ್ರ ಬಂದಿದೆ. ಇನ್ನು 2 ದಿನದಲ್ಲಿ 25 ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ. ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ. ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು, ಅವರು ಬರೋಕ್ಕಾಗಿಲ್ಲ. ಬಟ್ ಅವರ ಒಂದು ಸಹಕಾರದಿಂದ 45 ಅನ್ನೋ ಅದ್ಭುತವಾದ ಒಂದು ಸಿನಿಮಾ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್, ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳೋರು, ಒನ್ ಆ್ಯಂಡ್ ಓನ್ಲಿ ಪೀಸ್ ಇನ್ ಸ್ಯಾಂಡಲ್ವುಡ್ ಅವರು. ನಿಜ ಸರ್. ಗ್ಲಾಡ್ ಸರ್ ನೀವು ನಮ್ಮ ಫಿಲ್ಮಲ್ಲಿರೋದು.